ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರುವಂತ ವಿಚಾರ ಅದೊಂದೇ ಈಗ ಡ್ರಗ್ಸ್. ಇನ್ನ ಈ ಒಂದು ದಂಧೆ ಬಯಲಾದಂತ ಬೆನ್ನಲ್ಲೇ ರೇಡ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನ 2 ಕ್ಲಬ್ಗಳ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಂದಿರಾನಗರದ 2 ಜೂಜು ಅಡ್ಡೆ ಮೇಲೆ ರೇಡ್ ಅನ್ನ ಮಾಡಲಿರುವಂತದ್ದು. ಗೋಲ್ಡನ್ ಸ್ಟಾರ್ ಮತ್ತೆ ಲಕ್ಷ್ಮಿ ರೀಕ್ರಿಯೇಷನ್ ಕ್ಲಬ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕ್ಲಬ್ ಮಾಲೀಕ ಮಲಯಾಳಿ ಮುರಳಿ ಸೇರಿದಂತೆ 21 ಮಂದಿಯನ್ನ ಬಂಧಿಸಿದ್ದಾರೆ. ಸಿಸಿಬಿ ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ಯಾವ ಕಾರಣಕ್ಕೋಸ್ಕರ ಬಂಧಿಸಲಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂತದ್ದು. ಡ್ರಗ್ಸ್ ದಂಧೆಯ ಬಳಿಕ ಈ ಒಂದು ದಾಳಿಯನ್ನ ಮಾಡಲಾಗಿರುವಂತದ್ದು, ರೇಡ್ ಅನ್ನ ಮಾಡಲಾಗಿದೆ. ಡ್ರಗ್ಸ್ ಜಾಲದ ಬಗ್ಗೆ ಡಿಜಿ ಮತ್ತು ಐಜಿಪಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎನ್ಸಿಬಿ ಬಳಿಕ ರಾಜ್ಯ ಪೊಲೀಸರಿಂದ ತನಿಖೆಯನ್ನ ಶುರು ಮಾಡಲಾಗುತ್ತೆ. ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್ ಹೇಳಿಕೆಯನ್ನ ನೀಡಿರುವಂತದ್ದು. ಎನ್ಸಿಬಿ ಬಳಿಕ ಅಂದ್ರೆ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ತನಿಖೆಯನ್ನ ಮಾಡಾದ್ಮೇಲೆ ಯಾರ್ಯಾರನ್ನ ವಿಚಾರಣೆ ಮಾಡ್ತಾರೆ, ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತಾರೆ, ಅದಾದ್ಮೇಲೆ ನಾವು ಕೂಡ ತನಿಖೆಯನ್ನ ಮಾಡ್ತೀವಿ. ತಪ್ಪಿತಸ್ಥರು ಯಾರೇ ಆದ್ರೂ ಕೂಡ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಅದೇನ್ ಶಿಸ್ತು ಕ್ರಮ ಕೈಗೊಳ್ತಾರೆ ಅಂತ. ನಾವು ಕೂಡ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದೇವೆ, ಕ್ರಮಕ್ಕೆ ಪೊಲೀಸ್ ಆಯುಕ್ತರಿಗೆ ಸೂಚಿಸಿದ್ದೇನೆ ಅಂತ ಪ್ರವೀಣ್ ಸೂದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಜಿ ಮತ್ತೆ ಐಜಿಪಿ ಆಗಿರುವಂತಹ ಪ್ರವೀಣ್ ಸೂದ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪೊಲೀಸ್ ಇಲಾಖೆನೂ ಕೂಡ ಸಮರವನ್ನ ಸಾರ್ತಾ ಇದ್ದಾರಂತೆ. ಈಗ ಆಲ್ರೆಡಿ ಎನ್ಸಿಬಿ ಅಧಿಕಾರಿಗಳು ಮಾಹಿತಿಯನ್ನ ಏನ್ ಕಲೆ ಹಾಕ್ತಾ ಇದ್ದಾರೆ, ವಿಚಾರಣೆಯನ್ನ ಏನ್ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಮುಗಿದ ಬಳಿಕ ರಾಜ್ಯ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರಂತೆ ಅಂತ ಡಿಜಿ ಮತ್ತೆ ಐಜಿಪಿ ಆಗಿರುವಂತ ಪ್ರವೀಣ್ ಸೂದ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಪೊಲೀಸ್ ಆಯುಕ್ತರು ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ, ತನಿಖೆಗೆ ಮುಂದಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಇದೇ ರೀತಿಯಾಗಿ ಬಂದಂತಹ ಸಂದರ್ಭದಲ್ಲಿ ಆ ಪ್ರಕರಣಗಳು ಹಳ್ಳವನ್ನ ಹಿಡಿದಿರುವಂತದ್ದನ್ನ ನೋಡಿದ್ವಿ. ಈ ಪ್ರಕರಣಕ್ಕಾದ್ರೂ, ಈ ಸಂದರ್ಭದಲ್ಲಾದ್ರೂ, ಈ ಬಾರಿಯಾದರೂ ಪೊಲೀಸರು ಎಚ್ಚೆತ್ತುಕೊಂಡು ಈ ಪ್ರಕರಣದ ತನಿಖೆಯನ್ನ ಮುಂದುವರಿಸಿ ಯಾವ ರೀತಿಯಾಗಿ ಬಂಧಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.